ಕೊಡಗಿನ ಕುಶಾಲನಗರ ಬಸ್ ನಿಲ್ದಾಣದಲ್ಲಿ ಯುವತಿಯನ್ನ ಹಿಂಬಾಲಿಸಿಕೊಂಡು ಹೋಗಿ ಮಹಿಳೆಯರ ಶೌಚಾಲಯಕ್ಕೆ ಪ್ರವೇಶಿಸಿ ಅಸಭ್ಯವಾಗಿ ವರ್ತಿಸಿದ ವ್ಯಕ್ತಿಯೊಬ್ಬನಿಗೆ ಅದೇ ಯುವತಿ ಹಿಗ್ಗಾಮುಗ್ಗಾ ಗೂಸಾ ಕೊಟ್ಟಿದ್ದಾಳೆ. ಸ್ಥಳೀಯ ಯುವತಿ ಬಸ್ ಇಳಿದ ಬಳಿಕ ಶೌಚಾಲಯಕ್ಕೆ ತೆರಳಿದ್ದು ಅದೇ ಸಂದರ್ಭ ಉಪಯೋಗಿಸಿಕೊಂಡು ಹಾಸನ ಮೂಲದ ವ್ಯಕ್ತಿ ಆಕೆಯ ಬಳಿ ಅಶ್ಲೀಲವಾಗಿ ಮಾತನಾಡಿದ್ದಾನೆ. ಇದಕ್ಕೆ ರೊಚ್ಚಿಗೆದ್ದ ಯುವತಿ ಸಾರ್ವಜನಿಕವಾಗಿಯೇ ಆತನಿಗೆ ಗೂಸಾ ಕೊಟ್ಟಿದ್ದಾಳೆ. ಇದನ್ನು ಗಮನಿಸಿದ ಸ್ಥಳೀಯರು ಕೂಡ ಆತನಿಗೆ ಥಳಿಸಿದ್ದು ಬಳಿಕ ಕುಶಾಲನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸುಮ್ಮನೆ ಹೇಳ್ತಾರ ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಿರಿಧರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರಿಧರ್, ಅಲ್ಲಿ ಆದದ್ದೇನು ಅಂತ? ಏನಂತ ಹೇಳಿದ್ರೆ ಪ್ರಮುಖವಾಗಿ ಇದು ಕುಶಾಲನಗರದಲ್ಲಿ ನಡೆದಿರುವಂತಹ ಘಟನೆ ಏನಂತ ಹೇಳಿದ್ರೆ ಅವಳೊಂದು ವಿದ್ಯಾರ್ಥಿನಿ ಆಗಿರ್ತಾಳೆ. ಅವಳು ಬಸ್ಸಿನಿಂದ ಇಳಿದು ಶೌಚಾಲಯಕ್ಕೆ ಹೋಗ್ತಾಳೆ, ಅಂದ್ರೆ ಲೇಡೀಸ್ ಟಾಯ್ಲೆಟ್ಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಅದೇ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡ್ ಇದ್ದಂತ ವ್ಯಕ್ತಿ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿ ಆ ಟಾಯ್ಲೆಟ್ ಒಳಗೆ ನುಗ್ಗಿರ್ತಾನೆ ಮತ್ತೆ ಅಸಭ್ಯವಾಗಿ ಒಳಗೆ ವರ್ತಿಸಿದಾನೆ ಮತ್ತೆ ಅಶ್ಲೀಲವಾಗಿ ಏನು ಕೂಡ ಮಾತಾಡಿದಾನೆ. ಅದರಿಂದ ಆಕ್ರೋಶಗೊಂಡಂತ ಯುವತಿ ಸಾರ್ವಜನಿಕವಾಗಿ ಅವನಿಗೆ ಆತನಿಗೆ ಅಂದ್ರೆ ಗೂಸ ನೀಡಿರುವಂತ ಅವನು ಮೂಲತಃ ಹಾಸನದವನು ಅಂತೇಳಿ ತಿಳಿದು ಬಂದಿದೆ. ಮತ್ತೆ ಕೆಲವರು ಹೇಳೋ ಪ್ರಕಾರ ಆತ ಮದ್ಯಪಾನ ಮಾಡಿದ, ಹಾಗಾಗಿ ಅವನು ಆ ರೀತಿ ವರ್ತಿಸಬಹುದು ಅಂತ ಕೆಲವರು ಹೇಳ್ತಿದ್ರು. ಬುದ್ಧಿಮಾಂದ್ಯ ಆಗಿದ್ದ ಕಾರಣಕ್ಕೆ ಆ ರೀತಿ ವರ್ತಿಸಬಹುದು ಅಂತ ಹೇಳಿದ್ರು. ಮತ್ತೆ ಬಳಿಕ ಆ ಯುವತಿನೇ ಸ್ವತಃ ಹೋಗಿ ಆ ಸ್ಥಳೀಯ ಪೊಲೀಸ್ನವರಿಗೆ ತಿಳಿಸಿ ಆತನನ್ನ ಅರೆಸ್ಟ್ ಮಾಡಿಸಿ ಪೊಲೀಸ್ ವಶಕ್ಕೆ ನೀಡಲಾಗಿದೆ. ಪ್ರತಿಮಾ, ಗಿರಿಧರ್, ಆತನಿಂದ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಆತ ಅಲ್ಲಿ ಏನ್ ಮಾಡ್ತಾ ಇದ್ದ, ಅಲ್ಲೇ ಇರ್ತಿದ್ನ ಯಾವಾಗ್ಲೂ ಕೂಡ? ಅದ್ರ ಬಗ್ಗೆ ಅವನ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತಿದ್ಯಾ? ಅಲ್ಲ, ಆತ ಕೂಡ ಒಬ್ಬ ಪ್ರಯಾಣಿಕ ಆಗಿದ್ದ. ಆತನು ಕೂಡ ಒಂದು ಬ್ಯಾಗ್ ಹಿಡ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿರುವಂತದ್ದು ಸ್ಥಳೀಯರಿಂದ ತಿಳಿದು ಬಂದಿರೋದು. ಆತ ಕೂಡ ಏನು ತಿಳಿದ್ರೆ ಕುಶಾಲನಗರ ಮೂಲಕವಾಗಿ ಅದೇ ಹಾಸನಕ್ಕೆ ಹೋಗುವಂತ ಒಂದು ಮಾರ್ಗ ಇರುವಂತದ್ದು. ಹಾಗಾಗಿ ಅಲ್ಲಿಂದ ಆತ ಕೂಡ ಹಾಸನಕ್ಕೆ ತೆರಳುವಂತ ವ್ಯಕ್ತಿ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಆತ ಅವನು ಹೇಳಿರುವಂತ ಹೇಳಿಕೆಯ ಪ್ರಕಾರ ನಾನು ಹಾಸನಕ್ಕೆ ತೆರಳಲಿಕ್ಕೆ ಬಸ್ಸಿಗಾಗಿ ವೇಟ್ ಮಾಡ್ತಾ ಇದೆ ಅನ್ನೋದಷ್ಟೇ ಮಾಹಿತಿ ಹೇಳ್ತಿದೆ. ಮತ್ತೆ ನಂದು ಏನೂ ತಪ್ಪಿಲ್ಲ ಅಂತ ಕೂಡ ಆತ ಪೊಲೀಸ್ನವರಿಗೆ ಒಂದು ಮಾಹಿತಿ ನೀಡಿದ್ದಾನೆ. ಪ್ರತಿಮಾ, ಥ್ಯಾಂಕ್ ಯು ಗಿರಿಧರ್ ತಮ್ಮೆಲ್ಲ ಮಾಹಿತಿಗೆ. ಸುಮ್ಮನೆ ಹೇಳ್ತಾರ ಅವರು